ಬೆಳಗಿನ ಜಾವ 3:30-4 ಗಂಟೆಲಿ ಬಂದು ಹ್ಮ್ ಎಲ್ಲೆಲ್ಲಿ ಬೇಕೋ ರೋಡಲ್ಲಿ ಬಿಸಾಕೊಂಟಾಗ ಬರ್ದೇ ಇರೋ ಬರೋದನ್ನೇ ಹ್ಮ್ ಅಂತ. ಒಳಗಡೆನೂ ಪೊಲೀಸ್ನವರು, ಈಚೆ ಕಡೆನೂ ಬ್ಯಾರಿಕೇಡ್ ಹೇಳ್ಬಿಟ್ಟು ಪೊಲೀಸ್ನವ್ರು ಸುಮಾರಾಗಿ 100 ಜನ. ಇದು ಮಿಷಿನಲ್ಲಿ ಪುಡಿ ಮಾಡ್ಬಿಟ್ಟು ಜೋಳದ ಕಡ್ಡಿ ಸೀಮೆ ಹುಲ್ಲ ಹೊಳಿಗೆ ಹಾಕ್ಬಿಟ್ರೆ ಒಂದು ವರ್ಷಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? ಇವಾಗ 3 ಬೆಳೆಗೆ ಲಕ್ಷಾಂತರ ರೂಪಾಯಿ ಲೆಕ್ಕ ಬರ್ತದೆ. ಈ ವರ್ಷದ ತೆನೆಗಳು ಒಣಗಿ ತುಂಬಿದೀವಿ. ಇಲ್ಲಿ ಸುತ್ತ ನೋಡಿ ಈ ಊರು ಯಾವ ತರ ಇದೆ ಅಂತ. ಇವಾಗ ಮಾಡ್ಲಿ ಸಾಕತ್ತಿದ್ರೆ ಡಿ.ಕೆ. ಶಿವಕುಮಾರನು ಬರ್ಲಿ, ಏನು ಅವನೇನು ಪ್ರಾಣ ತೆಗೆದು ಬಿಡಲ್ಲ ನಾವು. ಚಿನ್ನ ಬೆಳ್ಳಿ ಅದನ್ನೆಲ್ಲ ಏನ್ ತಗೋತಾನೆ ಅವ್ನ್ ನನ್ನ ಪ್ರಕಾರ ಗಂಡಸೇ ಅಲ್ಲ ರೀ. ಇಲ್ಲಿ ಮುದ್ದೆ, ಅಲ್ಲಿ ಬಾತು, ಮತ್ತೆ ರೇಷ್ಮೆ ಯಾರು ಬೆಳೀತಾರೆ ಅವರು ಹಾಕ್ತಾರೆ ಇದನ್ನ, ಜೊತೆಗೆ ಇದನ್ನ ಮಾರಾಟನೂ ಮಾಡ್ತಾರೆ. ಡಿ.ಕೆ. ಏನ್ ಮಾಡ್ತಾವ್ರೆ ಅಂದ್ರೆ ನಮ್ಮನ್ನೇನು ಉದ್ಧಾರ ಮಾಡಕ್ಕಲ್ಲ, ಸುಮ್ಗೆ ನಮ್ಗೆ 1.5 ಕೋಟಿ 2 ಕೋಟಿ ಅಂದ್ಬಿಟ್ಟು ಇವ್ರು 15 ಕೋಟಿಗೋ 20 ಕೋಟಿಗೋ ಮಾರ್ಕೋತಾರೆ. ಎಲ್ಲೋ ಯಾವ್ದೋ ಕೇರಳಕ್ಕೆ ಬಂದಂಗಿದೆ ಇದು ನಾವು ತಗೊಂಡಾಗ ಬರೀ 60,000 ರೂಪಾಯಿ ಎಕರೆ. ಇಲ್ದೇ ವರ್ಷಕ್ಕೆ 1 ಎಕರೆಯಲ್ಲಿ 3 ಬೆಳೆ ಜೋಳ ಬೆಳಿತೀವಿ. ಬೇಬಿ ಕಾನು ಕೆಸರು ಗದ್ದೆ ಹೊಡಿಯೋದು, ಇದು ರೋಲು. ಬೆಳಗ್ಗೆ 20, ಸಾಯಂಕಾಲ 20 ಆಗ್ತದೆ. ಈಗ ಕಮ್ಮಿ ಆಗವೆ ಪಲಾವೆ. ಗಾಳಿ ಎಲ್ಲ ಚೆನ್ನಾಗಿ ಆಡುತ್ತೆ ಹಸುಗಳಿಗೆ. ಅದ್ರ ಪಕ್ಕದಲ್ಲೇ ಒಂದು ರೂಮ್ ಮಾಡ್ಕೊಂಡು ಅದ್ರೊಳಗಡೆ ರೇಷ್ಮೆ ಬೆಳಿತಾರಂತೆ. 6-7 ದಿನಕ್ಕೆ ಅಷ್ಟು ದೊಡ್ಡದಾಗಿ ಬಿಡುತ್ತೆ. ಹಣ್ಣು ಆಯ್ತದೆ. ಒಂದು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾರೆ ಎಲ್ಲ ಸೇರಿ? ಎಲ್ಲ ಸೇರಿ 1 ಲಕ್ಷ ಸಂಪಾದನೆ ಆಯ್ತು ಸರ್. ಹಾಗೆ ಬೈರ್ಮಂಗಲದಿಂದ ಪಕ್ಕಕ್ಕೆ ಬಂದರೆ ಇವತ್ತು ಒಬ್ಬರು ರೈತರ ತೋಟಕ್ಕೆ ಬಂದಿದ್ದೀವಿ ರೀ. ತೋಟ ಅಂದರೆ ಇಲ್ಲಿ ಎಲ್ಲ ರೈತರ ಮನೆಗಳು ಸೇಮ್ ಇರುತ್ತೆ. ಎಲ್ಲ ರೈತರು ಸಮಗ್ರ ಕೃಷಿಗಳನ್ನು ಮಾಡ್ತಾರೆ. ಸೊ ಇವರು ಏನೇನು ಬೆಳೀತಾರೆ, ಏನೇನಿದೆ, ಇವರ ಮನೆ ಯಾವ ಥರ ಇದೆ ಎಲ್ಲನೂ ನೋಡ್ಕೊಂಡಾಗೆ ಮುಂದೆ ಹೋಗೋಣ. ಅಲ್ಲಿ ರೈತರೆಲ್ಲರೂ ಪಾದಯಾತ್ರೆ ಮಾಡ್ತಿದ್ದಾರೆ ಇವತ್ತು. ಅಲ್ಲಿಗೋಗಿ ಜಾಯ್ನ್ ಆಗೋಣ. ಯಜಮಾನ್ರೆ ನಮಸ್ಕಾರ. ಏನು ನಿಮ್ಮ ಹೆಸರು? ಕೃಷ್ಣಪ್ಪ. ಕೃಷ್ಣಪ್ಪ. ಎಷ್ಟು ಎಕರೆ ಇದೆ ಇಲ್ಲಿ ನಿಮಗೆ? ನಮಗೆ ಒಂತಾವಿಲ್ಲ ಸರ್. ಹಾಂ, ಒಂದು 4 ಸರ್ವೆ ನಂಬರ್ ಅಲ್ವ ಅದು. ಹ್ಞೂ. ಇದು ಬೈರ್ಮಂಗಲ. ಆ ಮುಂದೆ ಹೋದ್ರೆ ಬನಗಿರಿ. ಆತ ಇನ್ನು ಮುಂದೆ ಹೋದ್ರೆ ಹೊಸೂರಲ್ಲಿ ಒಂದು 2 ಎಕರೆ ಐತೆ. ಇಟ್ಮಡಿಯಿಂದ ಐತೆ. ಇಟ್ಮಡಿಯಿಂದ ಅಕ್ವೈರ್ ಆಗಲ್ಲ, ಅದು ಕೊಡೆಯಿಂದ ಆಚೆಗೆ ಅಕ್ವೈರ್ ಆದ್ರೆ ಇದೆಲ್ಲ ಹೊಟ್ಟೈತೆ. ಎಲ್ಲ ಹೊಟ್ಟೈತೆ. ಅವರು ಬೈರ್ಮಂಗಲ, ಬನಗಿರಿ, ಹೊಸೂರು ಫುಲ್ಲ ಹೊಟ್ಟೈತೆ. ನೀವು ಎಷ್ಟು ಜನ ಇದ್ದೀರಾ ಯಜಮಾನ್ರೆ ಇಲ್ಲಿ? ನಾವಿಲ್ಲಿ ನಾನು, ನಮ್ಮ ಹೆಂಗಸರು, ನಮ್ಮ ಮಗ, ನಮ್ಮ ಸೊಸೆ, ನನ್ನ ಮೊಮ್ಮಗ ಒಬ್ಬ, ನಮ್ಮ ದೊಡ್ಡಮ್ಮನ ಮಗಳು ಒಂದು ಹುಡುಗಿ, ಒಟ್ಟು 6 ಜನ ಇದ್ದಾರೆ. ಮಗ ಏನು ಕೆಲಸ ಮಾಡೋದು? ಮಗನೂ ವ್ಯವಸಾಯನೇ. ನಮ್ಮ ದೊಡ್ಡಪ್ಪ ಅವ್ರ ಮಗ ಒಬ್ಬರು ಬೆಂಗಳೂರಲ್ಲಿ ಸೆಟ್ಲ್ ಆಗವ್ರೆ. ಅವ್ರದ್ದು ಅದೇ ಇಲ್ಲಿ ಜಮೀನು. ನನ್ನ ತಮ್ಮಂದು ಅದು ಹಸಿ ಮೇವುಲು ಇರೋದು. ಈ ಭಾಗ ನಮ್ಮದು. ಈ ಮಧ್ಯೆ 2 ಪಾಳು ಬಿದ್ದಿರೋ ಹಸುಗಳು ಸಾಕಿದ್ದೀರಾ? ಹಸುಗಳು ಐತೆ. ಎಷ್ಟು ಸಾಕ್ತೀರಾ ಹಸುಗಳು? ಹಸುಗಳು ಇವಾಗ ಹಾಲು ಕರಿಯವು 2 ಅವೆ. ಅದೊಂದು ಪಡ್ಡೆ ಇದೆ, ಇದೊಂದು ನಾಟಿ ಏಸ, ಈ ಥರ ಒಂದೈತೆ ನೋಡಿ ಇಲ್ಲಿ. ಒಂದು ದಿವ್ಸಕ್ಕೆ ಎಷ್ಟು ಹಾಕ್ತೀರಾ ಹಾಲು? ಇಲ್ಲ ಸರ್, ಇವಾಗ ಕಮ್ಮಿ. ಒಂದು ಫಲ ದಿನ ಒಂದು 10 ಲೀಟ್ರ್ 11 ಲೀಟ್ರ್ ನಾವು ಮನೆಗೆ ಮಾಡಿಕೊಂಡು ನೋಡಿ. ಇಲ್ಲಿ ಒಂದು ಕಿತ್ಲಿ ಗಿಡ, ಒಂದು ಮೂಸಂಬಿ, ಅಲ್ಲೊಂದು ಸಪೋಟ, ಅಲ್ಲೊಂದು ನಾಟಿ ದಾಳಿಂಬೆ, ಸೀಡ್ಲಿಸ್ ದಾಳಿಂಬೆ, ಇಲ್ಲಿ 2 ಕಿರೋಳಿ ಗಿಡ ಎಲ್ಲ ಹಾಕ್ಕೊಂಡಿದ್ದೀವಿ. ಒಂದು ಏಲಕ್ಕಿ ಗಿಡ, ಪಪ್ಪಾಯಿ, ಕೀಪೆ ಗಿಡ, ಸೀತಾಫಲ, ಆಮೇಲೆ ಇದು ಇದು ಯಾವುದು ಅಮೃತ ಲೋನಿ ಅಂತ ಬರ್ತದೆ ನೋಡಿ. ನೋಡಿ, ಇದು ಅಮೃತ ಲೋನಿ. ಯಾವುದು ಅದೇನಾ? ಇದು ಸರಿ. ಅಲ್ಲಿ ದೊಡ್ಡ ಮರ ಅದೇ. ಒಂದು ಕಾಯಿಗೆ ಸೈಜ್ ಜಾಗ ಬಂದರೆ 50 ರೂಪಾಯಿ ಕೊಡ್ತಾರೆ, ಸಣ್ಣವಾಗಿ 20 ರೂಪಾಯಿ ಕೊಡ್ತಾರೆ. ಆಮೇಲೆ ಇನ್ನೊಂದು ಜಾತಿ ಯಾವ ಇವು ಅಂತ ಹಾಕಿದ್ದೀವಿ, ರಾಮಫಲ ಅಂತಲೇ ನಾವು ಅಷ್ಟು ಕಲರ್ ಬರ್ತವೆ. ಅಲ್ಲಿ ಮೇಲ್ಗಡೆ ಹಾಕಿದ್ದೀವಿ. ತೆಂಗಿನ ಮರಗಳು ಎಷ್ಟಿದ್ದಾವೆ? ತೆಂಗಿನ ಮರಗಳು ಇಲ್ಲಿ ನನ್ನ ಭಾಗದಲ್ಲಿ ಒಂದು 30 ಚಿಲ್ಲರೆ ಅವು ಅಷ್ಟೇ. ಇವಾಗ ಇಲ್ಲಿ ನಾವು ಸೈಟ್ ಹಿಂಗಿಡ್ಸ್ಬಿಟ್ಟು ಕೊಟ್ಟರೆ, ಮಧ್ಯ ಸೆಂಟ್ರಲ್ ರೋಡ್ ಹಿಂಗಿಡ್ಸ್ಬಿಟ್ಟು ಒಂದು ಸೈಟ್ಗೆ 15 ಲಕ್ಷ ಕೊಡ್ತಾರೆ. ಆ ಪ್ರಿಂಟಲ್ಲಿ ಕೊಟ್ಟರೆ 20 ಲಕ್ಷ ಕೊಡ್ತಾರೆ, ಕಮ್ಮಿ ಅಂದ್ರೆ. ಇದು ನಾವು ತಗೊಂಡಾಗ ಬರೀ 60,000 ರೂಪಾಯಿ ಎಕರೆ. ಅದು ಅಲ್ದಿರ ಇಲ್ಲಿ ನಮಗೆ ಇದು ಬಂಗಾರ ಇದ್ದಂಗೆ. ಕರೆಂಟ್ ಒಂದು ಇದ್ಬಿಟ್ರೆ ನಮಗೆ ಒಳ್ಳೆ ಏನು ಬೇಕು. ತಿಂಗ್ಳಿಗೆ 3 ಬೆಳೆ ರೇಷ್ಮೆ ಮಾಡ್ತೀವಿ, 2 ತಿಂಗಳಿಗೆ. ಇಲ್ಲದೆ ವರ್ಷಕ್ಕೆ 1 ಎಕರೆಯಲ್ಲಿ 3 ಬೆಳೆ ಜೋಳ ಬೆಳಿತೀವಿ. ಬೇಬಿ ಕಾನು ಒಂದು ಎಕರೆಗೆ 5 kg ಬೀಜ ಬೇಕು. 5 kg ಅದು ಚಕೋತನ ಗಿಡ 5 kg ಬೀಜ ಬೇಕು. ಚೆನ್ನಾಗಿ ಬೇಸಾಯ ಮಾಡಿ ನಾವು ಬೆಳೆದ್ಬಿಟ್ರೆ 5 ಟನ್ ಜೋಳ ಆಯ್ತದೆ. ಇವಾಗ 8 ರೂಪಾಯಿ ಇರ್ಬೇಕು kg. 8 ರೂಪಾಯಿ ಲೆಕ್ಕ ಹಾಕ್ಕೊಡ್ರಿ 5 ಟನ್ಗೆ. ಜೋಳದ್ದು ಕಾಸಾಯಿತು, ದನಿಗೆ ಕಡ್ಡಿ ಆಯಿತು. ಇಲ್ಲ ಕಡ್ಡಿ ಮಾಡಿದ್ರು ಅದರಲ್ಲೂ ಒಂದು 15-20 ಸಾವಿರ ಆಯ್ತದೆ. ಒಂದು ವರ್ಷಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? ಅಯ್ಯೋ ಮಾಡ್ತೀವಿ, ಖರ್ಚುಗಳು ಇರ್ತವೆ. ಇವಾಗ ರೇಷ್ಮೆಲೆ ಇವಾಗ 3 ಬೆಳೆಗೆ ಲಕ್ಷಾಂತರ ರೂಪಾಯಿ ಲೆಕ್ಕ ಬರ್ತದೆ. ಇವಾಗ ಒಂದು 60-65 kg ಆಗ್ಬೋದು, ಒಂದು 60 ಮಟ್ಟಿದ್ದು ಇವಾಗಿರೋದು. ಬೇಡ, ಒಂದು 600 ರೂಪಾಯಿ ಲೆಕ್ಕ ಹಾಕ್ಕೊಡ್ರಿ. 650-700 ಗಂಟೆನೂ ಹೋಯ್ತು. 1 ಲಕ್ಷಕ್ಕೆ ರೇಷ್ಮೆ ಬೆಳೆದ್ರೆ ಖರ್ಚು ಎಷ್ಟು ಬೀಳುತ್ತೆ? ಅದಕ್ಕೆ ಖರ್ಚು ಬೀಳ್ತದೆ ಒಂದು 25-30 ಸಾವಿರ ರೂಪಾಯಿ ಬರ್ತದೆ. ಕಾಲು ಭಾಗ ಹೋಗುತ್ತೆ. ಇವಾಗ ನಮ್ಮ ಮಗ ಒಬ್ಬ 60 ಮಟ್ಟೆ ಮಡ್ಕಿದ್ರೆ 4 ಜಾರದಿಂದ ಇದ್ಮೇಲೆ ಏನು ಮಾಡ್ತಾನೆ, ಒತ್ತಿನ ಎತ್ತಿನ ಗಾಡಿ ಹುಡ್ಕೊಂಡು ಹೊಂಟೈತಾನೆ ಅವನು. ನಾನು ನಮ್ಮ ಹೆಂಗಸರು ಸೊಪ್ಪು ಹಾಕೋತೀವಿ. ಒಂದು ಟೈಮು ಇದ್ದಾಗೇನು ನಮ್ಮನ್ನು ಕರೆಯಲ್ಲ ಅವರು.
ನಾವೇನಿದ್ರು ಒಂದು 4 ದಿವಸ 5 ದಿವಸ ಅಷ್ಟೇ ನಾವು ನಮ್ಮ ಹೆಂಗಸರು ಬೆಳಿಗ್ಗೆ ಒಂದು ಸೊಪ್ಪು ಹಾಕೋದು. ಇದ್ದಾಗ ನಮ್ಮನ್ನೇ ನಾವು ಕರೆಯಲ್ಲ. ಅಷ್ಟೇ ರೀ, ಇಲ್ಲಿನ ರೈತರುಗಳು ನಾನು ಸುಮಾರು ನೋಡ್ಬಿಟ್ಟಿದ್ದೀನಿ. ಎಲ್ಲರೂ ಬರೀ ಒಂದೊಂದು ಬೆಳೆಗೆ ಆ ಬೆಳೆನೇ ನಂಬ್ಕೊಂಡಿರಲ್ಲ. ಎಲ್ಲ ಸಮಗ್ರ ಕೃಷಿ, ಎಲ್ಲ ಥರ ಬೇಸಾಯಗಳನ್ನು, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಮೀನುಗಾರಿಕೆ, ಪ್ರತಿಯೊಂದನ್ನು ಸಮಗ್ರವಾಗಿ ಮಾಡೋದಕ್ಕೆ ಇವರು ಇಷ್ಟೊಂದು ಚೆನ್ನಾಗಿರೋದಿಲ್ಲಿ. ಅಷ್ಟೇ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಕೂಡ. ಇಲ್ಲಿ ನೋಡಿ, ಸುತ್ತ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನಮ್ಮಲ್ಲಿ ಇದು ಈ ಜೋಳ, ರೇಷ್ಮೆ, ದನಗಳು ಇಟ್ಕೊಂಡವ್ರೆ. ಈ ಹಳ್ಳ ಸಂದ್ರ ಆ ಕಡೆ ಹೋದ್ರೆ ಸೌತೆಕಾಯಿ, ಟೊಂಬಟೆ ಹಣ್ಣು, ಬೇಜಾನ್ ತರಕಾರಿ ಬೆಳಿತಾರ ಅವ್ರು. ನಮ್ಮಲ್ಲಿ ಇಲ್ಲಿ ತರಕಾರಿ ಬೆಳೆಯಲ್ಲ ನಾವು. ಇನ್ನು ಕಬ್ಬು ಬೆಳೀತಾ ಇದ್ದ ಮೊದಲಿಗೆ. ನಾವೇ 200 ಟನ್ 300 ಟನ್ ಹಾಕವೆ. ಎಲ್ಲ ಫ್ಯಾಕ್ಟ್ರಿಗಳು ಹೋಗ್ಬಿಟ್ವಲ್ಲ. ಇವರು ಡಿ.ಕೆ ಏನು ಮಾಡ್ತಾವ್ರೆ ಅಂದರೆ ನಮ್ಮನ್ನೇನು ಉದ್ಧಾರ ಮಾಡೋಕ್ಕಲ್ಲ. ಸುಮ್ಗೆ ನಮ್ಗೆ 1.5 ಕೋಟಿ 2 ಕೋಟಿ ಅಂದ್ಬಿಟ್ಟು ಇವ್ರು 15 ಕೋಟಿಗೋ 20 ಕೋಟಿಗೋ ಮಾರ್ಕೋತಾರೆ. ಹಂಗೆ ಮಾಡೋದು ಇವ್ರ ದೇಶದವ್ರಿಗೆ. ಇವ್ರು ಟೌನ್ಶಿಪ್ ಮಾಡ್ತೀವಿ ಅಂತ ಸುಮ್ಗೆ ಮೊನ್ನೆ ಜಿಗಣೆ ಹತ್ರಕ್ಕೆ ಹೊಡೆದಿದ್ದು 1000 ಎಕರೆ ಹಿಂಗುಡ್ಸ್ಬಿಟ್ಟು ಒಂದು ಮನೇನೂ ಕಟ್ಟಲಿಲ್ಲ. ಇಲ್ಲೇ ಕಾಕ್ರಮ್ನಳ್ಳಿ ಗಂಡು ಕಲ್ತಾವು. 300-400 ಎಕರೆ ಹಿಂಗುಡ್ಸಿ ಇನ್ನೇನು ಸುಮಾರು 7-8 ವರ್ಷ ಆಯಿತು. ಒಂದು ಮನೇನೂ ಕಟ್ಟೇ ಇಲ್ಲ. ಇವರೇನು ಟೌನ್ಶಿಪ್ ಮಾಡೋಕ್ಕಂತಲ್ಲ, ಇವ್ರು ಯಾರಿಗೋ ಮಾರ್ಕೊಂಡು ಹೋಯ್ತಾರೆ. ಅವ್ರು 2 ಕೋಟಿ ಕೊಡ್ತೀನಿ ಅಂತಾರಲ್ಲ, ಆ ದುಡ್ಡು ಬಂದು ಕೈಗೆ ಸೇರುತ್ತೆ ನಿಮಗೆ? ಅಯ್ಯೋ, ಕೊಟ್ಟಾಗ ಅದೇ ಇವಾಗ ಕೊಟ್ಬಿಡ್ತೀರಾ? ಕೊಟ್ಬಿಡ್ತಾರೆ. ಇವಾಗ ಸ್ಟಾರ್ಟಿಂಗ್ ಅಡ್ವಾನ್ಸ್ ಒಂದು 20 ಲಕ್ಷ, 20 ಲಕ್ಷನೋ ಒಂದು 50 ಲಕ್ಷನೋ ಕೊಡ್ತಾನೆ ಅಂತ ತಿಳ್ಕೊಂಡು 3 ತಿಂಗಳಿಗೆ ಒಂದೊಂದು ಫಂಡು ಅಂತ ಕೊಡ್ತೀನಿ ಅಂತ ನಮ್ಮ ಕೈಲೆಲ್ಲ ಸೈನ್ ಹಾಕ್ಕೊಂಡ ಅಂದ್ರೆ ಅವ್ರ ಸರ್ಕಾರ ಬಿದ್ದೋದ್ರೆ ಆಮೇಲೆ ಏನು ಮಾಡ್ತಾರೆ? ಆಮೇಲೆ ನಮ್ಮ ಹತ್ರ ಜುಟ್ಟು ಇಟ್ಕೋತಾರೆ ಅವರು. ನಾವು ಅವ್ರ ಮನೆ ಬಾಕಲಿಗೆ ತಿರ್ಬೇಕಾಯ್ತದೆ. ಈ ನಮ್ಮ ಜನಕ್ಕೆ ಬೇಕಾದಷ್ಟು ಜನಕ್ಕೆ ಗೊತ್ತಾಯ್ತಾ ಇಲ್ಲ ಇನ್ನ ಏನು ಮಾಡ್ತಾನೆ ಅವನು ಅಂತ. ಸುಮ್ಗೆ ಏನೋ ಕೊಟ್ಬಿಡ್ತಾನೆ ಅಂತ. ಅದೇ ಇಲ್ಲೇನೋ ಮಾಡಿದ್ದಾರೆ, ಬನ್ನಿ ನೋಡೋಣ. ಮೇಕೆಗೆ ಇದು ಮೇಕೆ ಸಾಕ್ತೀರಾ? ಇಲ್ಲಿ ನೋಡ್ರಿ, ಮೇಕೆ ಸಾಕಿದ್ದೀರಂತೆ. ಮೇಕೆಗೆ ಇಲ್ಲಿ ನೋಡಿ ಡ್ರಮ್ಮಲ್ಲಿ ಯಾವ ಥರ ಮಾಡ್ಕೊಂಡಿದ್ದಾರೆ ಅಂತ. ಇದು ಮಿಷಿನಲ್ಲಿ ಪುಡಿ ಮಾಡಿಬಿಟ್ಟು ಜೋಳದ ಕಡ್ಡಿ ಸೀಮೆ ಹುಲ್ಲ ಹೊಳಿಗೆ ಹಾಕ್ಬಿಟ್ರೆ ಮೇಕೆ ಮೇಯ್ತವೆ. ಮೇಕೆಗಳು ಇದಾವೆ? ಮೇಕೆ ಅವೆ, ಒಂದು 4-5 ಕುರಿ ಅವೆ. ಓ, ಅಲ್ಲಿ ಮೇಯ್ತಿರವ ಅವ? ನೋಡ್ರಿ, ಇಲ್ಲಿ ಅವ ನೋಡ್ರಿ. ಏನು ಎಲ್ಲ ಮಾಡೋದಕ್ಕೆ ರಿಸ್ಕ್ ಆಗಲ್ವಾ? ಏನು ರಿಸ್ಕು, ಇಲ್ಲಿ ಕಾಂಪೌಂಡಲ್ಲಿ ಕೊಡ್ತಾರೆ, ಇವಾಗ ಬಿಟ್ಟವ್ರೆ. ಏನು ರಿಸ್ಕ್ ಏನಿಲ್ಲ. ಅಂದರೆ ಎಲ್ಲ ಮೇವಲ್ಲಿ ಚೆನ್ನಾಗೈತಲ್ಲ? ಆಯ್ತು. ನಮಗೆ ಮಾಡೋರು ನಮ್ಮ ಮಗ ಸರಿಯಾಗಿ ಮಾಡಲ್ಲ ಅಷ್ಟೇ. ಅವನು ಅದು ಬಾಡ್ತಾನೆ. ಒಬ್ಬೊಬ್ರು ಮಾಡ್ತಾರೆ, ಒಂದೊಂದು ಬೆಳೆಗೆ 100 kg 150 kg 200 kg ಗುಡ್ ಬೆಳೀತಾರೆ. 10-12 ದನಗಳು ಕಟ್ಕೊಂಡವ್ರೆ. ಒಂದು ಲೆಕ್ಕ ಹಾಕೊಂಡ್ರೆ ನಾವೇ ಸೋಂಬೇರಿಗಳು ಅನ್ಬೇಕು. ನಮ್ಮ ಕೈಲಾಗಲ್ಲ, ನಮ್ಗಾಗಲಿ 70 ವರ್ಷ. ಆದರೂ ವ್ಯವಸಾಯ ಏನು ಮಾಡೋದು ನೋಡಿ. ಇವಾಗ ಅಲ್ಲಿಂದ ಬಂದೆ, ಇವಾಗ ನೀವು ಬಂದಾಗೆ ಮನೆಗೆ ಹೋಗಿರೋದು ನಾನು. ನೋಡ್ರಿ, ಅಲ್ಲೊಂದು ಹೊಸ ಮೇಯಕ್ಕೆ ಬಿಟ್ಟಿದ್ದೆ, ಇವಾಗ ಅಲ್ಲಿ ಬಂದದೆ. ಕಟ್ಟಿ ಹಾಕಬೇಕು, ಅವ್ಕೆ ನೀರು ಕೊಡ್ಸಬೇಕು, ಹಾಲು ಕರಿಬೇಕು, 5 ಗಂಟೆಗೆ ಹಾಲು ತಗೊಂಡು ಹೋಗ್ಬೇಕು. ಇವಾಗ ಒಂಥರ ಮಾಡ್ರಿ, ಹೇಳ್ತಾರಲ್ಲ ಅವ್ರು 80% ಒಪ್ಕೊಂಡವ್ರೆ ಅಂತ. ತಂದೆ 2 ಭೂತ ಮಡಗಲಿ, ಬೇಕು ಅನ್ನೋರು ಒಂದು ಕಡೆ ಹಾಕ್ಲಿ, ಬೇಡ ಅನ್ನೋರು ಒಂದು ಕಡೆ ಹಾಕಲಿ. ಅದು ಬೆಸ್ಟ್, ಅದು ಮಾಡಲಿ. ಅದು ತಾಕತ್ತಿದ್ರೆ ಡಿ.ಕೆ. ಶಿವಕುಮಾರ್ ಆಗಲಿ, ಇಲ್ಲ ಬಾಲಕೃಷ್ಣ ಆಗಲಿ, ಸಿದ್ದರಾಮಯ್ಯನ ಮಗ ಒಬ್ಬ ಎದ್ಬಿಟ್ಟವ್ನು. ಇವಾಗ ಮೈಸೂರಲ್ಲಿ ಹೇಳ್ತಾ ಇದ್ದ ಮೊನ್ನೆ 80% ಒಪ್ಕೊಬಿಟ್ಟವ್ರೆ ಅಂತ. ಅದು ಯಾಕೆ ಗಾದಿ ಹೇಳ್ತಾರೆ, ನನ್ನ ಹಳ್ಳಿನ ಊರು ನೋಡು ಅಂದ್ರು, ಸೂರು ನೋಡು ಅಂದ್ರು, ಹಿಂಗೆ ನೋಡ್ತಾನೆ ಹಿಂಗೆ. ಅದು ಸಿದ್ದರಾಮಯ್ಯನ ಮಗನ ಬೇರೆ ಮಗಳ ಎಲ್ಲದೆ ಅಂತ ಗೊತ್ತಾದೋ ಗೊತ್ತಿಲ್ವೋ. ನಮಗೆ ಯಾತ್ ಕೇಳ್ಬೇಕು ಅವೆಲ್ಲ ಸುಳ್ಳುಗಳನ್ನೆಲ್ಲ. ಇವಾಗ ಮಾಡಲಿ, ಸಾಕತ್ತಿದ್ರೆ ಡಿ.ಕೆ. ಶಿವಕುಮಾರನು ಬರಲಿ, ಏನು ಅವನಿಗೇನು ಪ್ರಾಣ ತೆಗೆದು ಬಿಡಲ್ಲ ನಾವು. 2 ಬೂತ್ ಮಡಗಲಿ, ಬೇಕು ಅನ್ನೋರು ಒಂದು ಕಡೆಗೆ ಹಾಕಲಿ, ಬೇಡ ಅನ್ನೋರು ಒಂದು ಕಡೆಗೆ ಹಾಕಲಿ. ಆವಾಗ ಕರೆಕ್ಟ್ ಆಯ್ತದೆ. ಮಾಡ್ದಂಗೆ. ಹೌದು ರೀ, ಇಲ್ಲಿ ಅಷ್ಟೆಲ್ಲ ಕಚ್ಚಾಡೋ ಬದಲು ಒಪ್ಕೊಂಡವ್ರೆ. ಪೇಪರ್ ನೋಟಿಸ್ ಕೊಟ್ರು, ಯಾರಿಗೂ ರೈತರು ಕೊಡ್ಲಿಲ್ಲ. ಬೆಳಗಿನ ಜಾವ 3-4 ಗಂಟೆಲಿ ಬಂದು ಎಲ್ಲೆಲ್ಲಿ ಬೇಕೋ ರೋಡಲ್ಲಿ ಬಿಸಾಕು ಹೊಂಟವ್ರೆ. ಅದು ಏನು ಹಿಂಗೆ ಬಿದ್ದಾವಲ್ಲ ಅಂತ ಎತ್ಕೊಂಡ್ರು. ಅವಾಗ ಪೇಪರ್ ನೋಟಿಸು. ಆಮೇಲೆ ಇನ್ನೊಂದು ಸಾರಿ ಏನು ಮಾಡಿದ್ರು, DC ಫಂಕ್ಷನ್ ಕರೆದ. ಅದು ಯಾರು ಕೊಡಬೇಕು? ರೈತರು ಕೊಡಬೇಕು. ಹಿಂಗೆ ಫಂಕ್ಷನ್ ಕರೆದಿದ್ದು ಬರ್ರಿ ಅಂತ. ಎಲ್ಲ ಹಾಲುಂಡೆ ಏರಿತಾವೋ, ಸೊಸೈಟಿ ಗೋಡೆ ಮೇಲೆ ಅಂಟು ಹಾಕ್ಬಿಟ್ಟವ್ರೆ. ಅದನ್ನ ಯಾರು ಹಾಲು ಹಾಕೋರು ಹೋಗಿ ನೋಡಿಕೊಂಡು ಮೊಬೈಲಲ್ಲಿ ಇದು ಮಾಡಿಕೊಂಡು ಸಂಧೆಯಲ್ಲಿ ಮೀಟಿಂಗ್ ಕರೆದ್ರು. ಸಂಧೆ 7:30-8 ಗಂಟೆಲಿ ಹೋಗಿ ಎಲ್ಲ ಮೀಟಿಂಗ್ ಮಾಡಿ 10 ತಾರೀಕು ಜನ ಎಲ್ಲ ರಾಮನಗರ ಹೋಗ್ಬೇಕು. ಅಲ್ಲಿಗೂ ಸುಮಾರು 1,500 ಜನ ಹೋಗಿದ್ದು. ನನ್ನ ಮಗ ಈಚೆಗೆ ಬರಲ್ಲ. ನಾನು ಬೈದೆ, ಯಾತು ಬರ್ದೇ ಇರೋ ಬರೋದನ್ನೇ ಅಂತ. ಒಳಗಡೆನೂ ಪೊಲೀಸ್ನವರು, ಈಚೆ ಕಡೆನೂ ಬ್ಯಾರಿಕೇಡ್ ಹೇಳ್ಬಿಟ್ಟು ಪೊಲೀಸ್ನವ್ರು ಸುಮಾರಾಗಿ 100 ಜನ. ರೋಡೇ ಅಡ್ಡ ಹಾಕ್ಬಿಟ್ಟು 2 ರೋಡು ಒಂದು ಗಾಡಿನೂ ಬಿಡ್ದಂಗೆ.
ಕಡೆಗೆ ಬರಲೇ ಇಲ್ಲ. ಈ ಗಾಡಿ ತಂದು 1985ರಲ್ಲಿ ಇದಾ ನಾನು ಮದುವೆಗೆ ಮುಂಚೆ ತಂದದ್ದು. ತಾತ ತಂದಿರೋದು ಇದು ಕೆಂಪೇಗೌಡರು ಅಂದ್ಬಿಟ್ಟು ನಮ್ಮ ತಾತರ ಹೆಸರು ಉಳ್ಕೊಳ್ಳಿ ಅಂದ್ಬಿಟ್ಟು ನಾನು ರೆಡಿ ಮಾಡಿ ಸತ್ತಾನ 1 ವರ್ಷ ಆಯ್ತು. ಯಾವ್ದೇ ಕಾರಣಕ್ಕೂ ಕಳಿಬೇಡ್ದು ಅಂದ್ಬಿಟ್ಟು ಮಡಗಿದ್ದೀನಿ. ನಾನು ಮದುವೆಗೆ ಮುಂಚೆ ತಂದದ್ದು 85ರಲ್ಲಿ ನನ್ನ ಮದುವೆ ಆದದ್ದು. ಗಾಡಿ ನೋಡಿ ಎಂಬತ್ತೆಷ್ಟು ಬೇರೆ 5800 ಅಲ್ಗೆ ಮಂಡ್ಯದಲ್ಲಿ 2 ಚಿಪ್ಪುಂದು ಯಾಕುಂಟೆ ತಾವಿಂದ ಅಲಿಬೆ ತಾವಿಂದ ಎಲ್ಲ ಮಡಿಕೊಂಡಿದೀವಿ. ಬೇರೆ ಯಾರಾದ್ರೂ ಹೋಗ್ಬೇಡ್ದು ಅಂತ. 5800 ರೂಪಾಯಿ ಅವತ್ತು. ಹಾಗಾದ್ರೆ 40 ವರ್ಷದ ಮೇಲಾಗಿದೆ. 85ರಲ್ಲಿ ಎಲ್ಲ ಈ ರೂಮಲ್ಲಿ ತುಂಬ್ಕೊಂತೀವಿ ಅದೆಲ್ಲ ಚೆನ್ನಾಗಿ ಮುಟ್ಟನೆ ಅದು. ನೋಡ್ರಿ. ಇವು ಹೋದ ವರ್ಷದ ರಾಗಿ. ಇದು ಹೋದ ವರ್ಷದ್ದು. ನೀವು ಬೆಳೆದಿರೋ ರಾಗಿ. ಈ ಸಾರಿ ಯಾವ ತೆನೆಗಳು ಇನ್ನೂ ಮಿಲ್ಲು ಕೊಡ್ಲಿಲ್ಲ. ಹಾಂ ನೋಡಿ ಆ ಕಡೆ ತೆನೆ ಮುಟ್ಟೆ ಒಂದು 3-4 ಚೀಲ ಅಕ್ಕಿ ಐತೆ. ಹೋಗ್ಬೇಕೀಗ. ಇವೆಲ್ಲ ಈ ವರ್ಷದ ತೆನೆಗಳು ಒಣಗಿಸಿ ತುಂಬಿದ್ದೀವಿ. ಇದು ಹೋದ ವರ್ಷದ್ದು ರಾಗಿ. ಕಬ್ಬಣದ ಅಲ್ಬೇನು ಅದೇ. ಇವು ಮೊನ್ನೆ ಮಾಡಿಸ್ದೆ ಇದು ರಾಗಿ ಕೊಡಿಯಕ್ಕೆ. ಇದು ಬೇರೆ ಯಾರ ಹತ್ರಕ್ಕೂ ಹೋಗ್ಬೇಡ್ದು ಇರಬೇಕು ಅಂತ ನೋಡಿ. ಇದು ಕೆಸರು ಗದ್ದೆ ಹೊಡಿಯೋದು. ಇದು ರೋಲು. ಇದೇನಿದು ದೊಡ್ಡದು? ಯಾವುದು? ಅದು ಕೂಪರನೇ. ಕಬ್ಬನ್ ಗದ್ದೆ ಹೊಡಿಯೋಕ್ಕೆ. ಜೋಳ ಹೊಡಿಬೋದು, ಕಬ್ಬನ್ ಗದ್ದೆ ಹೊಡಿಬೋದು. ನೋಡಿ ಇದು ಕೆಸರು ಗದ್ದೆ ಇದು. ಯಾವುದು ಇದು? ಇದು ರೋಟ್ರಿ ತರ ರೋಲು ನೋಡ್ರಿ. ಇದು ಚಕ್ರ ಅದು. ಓ ಅದು. ಏನಿಲ್ಲ, ಆಪಂದ್ ಇದ್ಬಿಟ್ರೆ ಎಷ್ಟು ಸತ್ಯ ಆದ್ರೂ ಇರ್ಲಿ, ಒಂದಾಳು ನಿಂತ್ಕೊಂಡು ಹೊಡೆದ್ಬಿಟ್ರೆ ಎಲ್ಲ ಅದುಮ್ಕೊಂಡೈತದೆ, ಕತ್ತರಿಸಾಕ್ಬಿಡ್ತದೆ. ನಾನು 5ನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ಟೆ. ಇವಾಗ ಹಂಗೆ ಎತ್ತು ಗಾಡಿ ಇಲ್ಲ, ಗಾಡಿ ಇಲ್ಲ. ಎತ್ಕೊಂಡು ಹುಡ್ಕೊಂಡು ಈ ನೇಗ್ಲು ಹೊತ್ಕೊಂಡು ಹೋಗ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಿದ್ದೋಗವು. ಇವಾಗ ಅದ್ರ ಗಾಡಿನ ಮೇಲೆ ಮಾಡಿಕೊಂಡು ಹೊಂಟೈತಾರೆ. ಅವಾಗ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ಬೇಕಾಯ್ತು ನೇಗ್ಲ. ಈ ಊರುಗಳನ್ನು ನೋಡ್ತಾ ಇದ್ರೆ ಏನೋ ಯಾವುದೋ ಜಾತ್ರೆನೋ ಹಬ್ಬನೋ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಬಟ್ ಪ್ರತಿದಿನ ಇವರು ಅವ್ರ ಭೂಮಿಗಳನ್ನು ಅವ್ರು ಉಳಿಸ್ಕೊಳ್ಳೋದಕ್ಕೆ ಹೋರಾಟನ ಮಾಡ್ತಾವ್ರೆ. ಇಲ್ಲಿ ಸುತ್ತ ನೋಡಿ ಈ ಊರು ಯಾವ ಥರ ಇದೆ ಅಂತ. ನಾವು ಲಾಸ್ಟ್ ಟೈಮು ಒಂದು ಟ್ಯಾಂಕ್ ಮೇಲ್ಗಡೆ ನಿಂತ್ಕೊಂಡು ಸುತ್ತ ತೋರಿಸಿದ್ವಲ್ಲ, ಅದು ಬೇರೆ ಕಡೆ, ಇದು ಬೇರೆ. ಇದು ಅಷ್ಟೇ. ಇಲ್ಲಿ ನೋಡಿ, ನಾವು ಒಂದು 40-50 ಅಡಿ ಮೇಲ್ಗಡೆ ಇದ್ದೀವಿ. ಇಲ್ಲಿಂದನೇ ಯಾವ ಥರ ಕಾಣಿಸ್ತಾ ಇದೆ. ಸುತ್ತ ಎಲ್ಲ ಕಡೆ ತೆಂಗಿನ ತೋಟ ಮತ್ತು ಹಿಪ್ನೇರಳೆ ಕಡ್ಡಿ. ಎಲ್ಲೆಲ್ಲಿ ಜಾಸ್ತಿ ತೆಂಗೆ ರೀ. ತೆಂಗು ಯಥೇಚ್ಛವಾಗಿ ತೆಂಗು ಬೆಳೀತಾರೆ ಈ ಕಡೆ. ಅಲ್ಲಿ ನೋಡ್ತಿರ್ಬೋದು. ಇಲ್ಲಿ ಮನೆಗಳನ್ನು ನೋಡಿ, ಹಳ್ಳಿ ಜನಗಳ ಮನೆಗಳು. ಇಲ್ಲಿ ರೈತರ ಮನೆಗಳು ನೋಡಿ. ಅವರವರ ತೋಟಗಳಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ಮನೆಗಳನ್ನು ಕಟ್ಕೊಂಡು ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾಯಿದ್ದಾರೆ ಅಂತ. ಪಾದಯಾತ್ರೆ ಮಾಡಿಕೊಂಡು ಹಿಂದೆ ನಮ್ಮ ರೈತರು ಬರ್ತಾವ್ರೆ. ಮುಂದೆ ನೋಡ್ತಿರ್ಬೋದು ಪೊಲೀಸ್ ಜೀಪ್ಗಳು ಮತ್ತು ಆ್ಯಂಬುಲೆನ್ಸು ಎಲ್ಲ ಇದ್ದಾವೆ. ಇಲ್ಲಿ ನಾವು ಪೊಲೀಸರನ್ನು ಏನು ಅನ್ನೋದಕ್ಕಾಗಲ್ಲ ಬಿಡ್ರಿ. ಅವರ ಡ್ಯೂಟಿ ಅವ್ರು ಮಾಡ್ತಾವ್ರೆ ಅಷ್ಟೇ. ಅವ್ರಿಗೂ ಗೊತ್ತು. ಇವಾಗ ಪೊಲೀಸವರು ಅನ್ಕೋತಾರೆ ನಾವು ಇಲ್ಲಿ ರೈತರಿಗೆ ಸಪೋರ್ಟ್ ಮಾಡ್ತೀವಿ, ಆ ರೈತರಿಗೆ ಅವ್ರ ಜಮೀನು ಸಿಗಲಿ ಅಂತಲೇ ಅವರು ಅನ್ಕೋತಾರೆ. ಬಟ್ ಅವರ ಡ್ಯೂಟಿ ಏನಿದೆ ಸರ್ಕಾರದ ಕೈ ಕೆಳಗಡೆ ಮಾಡ್ತಾವ್ರಷ್ಟೇ. ಇಲ್ಲಿ ಕೆಳಗಡೆ ಬಂದ್ವಿ. ಇಲ್ಲಿ ಬಂದಿರೋ ಎಲ್ಲ ರೈತರಿಗೂ ಅಲ್ಲಿ ನೋಡಿ ಊಟ ಮತ್ತು ನೀರು ಎಲ್ಲ ಅರೇಂಜ್ ಮಾಡಿದ್ದಾರೆ. ನಾವು ಊಟ ಹಾಕಿಸ್ಕೊಂಡು ಒಂದು ತೋಟಕ್ಕೆ ಬಂದೀವಿ. ಇಲ್ಲಿ ನೋಡಿ, ಸುತ್ತ ತೆಂಗಿನ ತೋಟ ಮತ್ತು ಇಲ್ಲಿ ಹಿಪ್ನೇರಳೆ ಕಡ್ಡಿ ಹಾಕಿದ್ದಾರೆ. ಆ ಕಡೆ ಎಲ್ಲ ಅಡಿಕೆ ತೋಟ. ನಾವು ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಊಟ ಮಾಡುವಾಗ ಒಂದು ಸ್ವಲ್ಪ ಪ್ರಶಾಂತವಾಗಿ ನೆಮ್ಮದಿಯಾಗಿ ಮಾಡೋಣ ಅಂದ್ಬಿಟ್ಟು ಸೈಡಿಗೆ ಬಂದಿದ್ದೀವಿ. ಮಧ್ಯಾಹ್ನ ಟೈಮು ಒಳ್ಳೆ ಮುದ್ದೆ ಊಟ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿನ ರೈತರು ಯಥೇಚ್ಛವಾಗಿ ತೆಂಗು ಬೆಳೀತಾರೆ ಅಂತ ಹೇಳಿದ್ನಲ್ಲ. ನೋಡಿ, ಅವ್ರು ಬೆಳೆದಿರೋ ತೆಂಗು ಮಾರ್ಕೊಂಡ್ರೆ ಸಾಕ್ರಿ. ಎಷ್ಟು ತೆಂಗು ಗುಡ್ಡೆ ಹಾಕವ್ರೆ ನೋಡಿ. ಇಲ್ಲ, ನಾವು ಯಾವುದೋ ಎಳ್ನೀರುಗಳನ್ನು ಕುಡಿದು ಇಟ್ಟಿರೋದು ಅಂದ್ಕೊಂಡ್ವಿ. ಹತ್ರ ಬಂದು ನೋಡಿದಾಗ ಗೊತ್ತಾಯಿತು ಎಲ್ಲ ತೆಂಗು. ನೋಡಿ, ಒಂದು 2000 ತೆಂಗು ಇದೆ. ರೇಷ್ಮೆ ಯಾರು ಬೆಳೀತಾರೆ ಅವರು ಹಾಕ್ತಾರೆ ಇದನ್ನು. ಜೊತೆಗೆ ಇದನ್ನು ಮಾರಾಟನೂ ಮಾಡ್ತಾರೆ. ನಮ್ಮ ಕಡೆ ಈ ತರಕಾರಿಗಳು ಮತ್ತು ಜೋಳ ಮಾರ್ತೀವಲ್ಲ, ಅದೇ ಥರ ಈ ರೇಷ್ಮೆಗಳನ್ನು ಬೆಳೆದು ರೇಷ್ಮೆ ಯಾರು ಬೆಳೀತಾರೋ ಅವ್ರಿಗೆ ಇವರು ಮಾರಾಟ ಮಾಡೋದು. ಊಟ ಮಾಡಿದ್ರಾ? ಊಟ ಇಲ್ಲೇ ಮಾಡಲಿಲ್ವಾ? ಇಲ್ಲ, ಮುಂದಾಯ್ತು. ಕೆಲವರು ಎಸಿ ಜಮೀನುಗಳಿಗೆ ಅಯ್ಯೋ ನಿಮಗೆ ಯಾರು ತೊಗೊಳ್ಳಲ್ಲ ಜಮೀನು, ನೀವು ತಗೊಬಿಡಿ ಅನ್ನೋದು. ಸೊ ಈ ಥರ ಬ್ಲಾಕ್ ಮೇಲ್ ಮಾಡಿ ಆ ಥರದವ್ರಿಗೆಲ್ಲ ಮಾಡ್ತಾರೆ. ಓಕೆ, ಇಲ್ಲಿ ನೋಡ್ರಿ, ಹಾಗೆ ಹೋಗ್ತಾ ಇದ್ದೀವಿ. ಎಲ್ಲೋ ಯಾವುದೋ ಕೇರಳಕ್ಕೆ ಬಂದಂಗಿದೆ. ಸುತ್ತ ನೋಡ್ತಾ ಇದ್ದಾರೆ ನೇಚರ್ನ. ಹಸುಗಳು ಸಾಕಿದ್ದೀರಾ? ಹಸುಗಳು ಇಲ್ಲೊಂದು 7 ಅವೆ. ಹೊರಟ ಒಂದು 7 ಕರ ಅವೆ, ಒಂದು ಜೊತೆ ಎತ್ತವೆ. ಎಲ್ಲ ಐತೆ ಅಣ್ಣ. ಅಂತ ಇಂಥದ್ದಿಲ್ಲ ಅಂತ ಇಲ್ಲ, ಎಲ್ಲ ಐತೆ. ಹಾಲು ಎಷ್ಟು ಹಾಕ್ತೀರಾ ಒಂದು ದಿನಕ್ಕೆ? ಅಣ್ಣ ಹಾಲು ಬೆಳಗ್ಗೆ ಒಂದು 20, ಸಾಯಂಕಾಲ ಒಂದು 20 ಆಗ್ತದೆ. ಈಗ ಕಮ್ಮಿ ಆಗವೆ, ಪಲಾವೆ 40 ಲೀಟ್ರು. 40 ಲೀಟ್ರ್ ಆಗ್ತಾಯಿದ್ದೀವಿ ಈಗ. ಮೊನ್ನೆ ಇಲ್ಲಿ ನೋಡ್ರಿ, ಕೊಟ್ಟಿಗೆ ಹಸುಗಳು ಓಪನ್ ಗಾಳಿ ಎಲ್ಲ ಚೆನ್ನಾಗಿ ಆಡುತ್ತೆ ಹಸುಗಳಿಗೆ. ಅದ್ರ ಪಕ್ಕದಲ್ಲೇ ಒಂದು ರೂಮ್ ಮಾಡಿಕೊಂಡು ಅದ್ರೊಳಗಡೆ ರೇಷ್ಮೆ ಬೆಳೀತಾರಂತೆ.
ಈ ರೇಷ್ಮೆಗಳಿಗೆ ಈ ಹುಳುಗಳು ಅಂದ್ರೆ ಸೊಳ್ಳೆ ಗಿಳೆ ಏನು ಸೊಳ್ಳೆ ಎಪ್ಪೆಟ್ಟಿಲ್ಲ ಸರ್, ನೊಣ ಒಂದು ಬುಜಿ ನೊಣ, ಅದು ಈ ಕಾಲದಲ್ಲಿ ಇವಾಗ ಸೊಪ್ಪೆಲ್ಲ ಮೇಯ್ಕೊಂಡಿದ್ದಾವೆ. ಸೊಪ್ಪು ಈಗ ಹಾಕ್ಬೇಕು ತಿರ್ಗಿ ಸರ್. ಈ ಹುಳುಗೆ ಎಷ್ಟು ದಿನ ಆಗಿದೆ ಇವಾಗ? ಈಗ 4 ಚರ ಇರ್ತದೆ, ಇನ್ನೊಂದು 6 ದಿನ, 6 ದಿವಸ 7 ದಿವಸ ಅಷ್ಟು ಇವನು 6-7 ದಿನಕ್ಕೆ ಅಷ್ಟು ದೊಡ್ಡದಾಗ್ಬಿಡುತ್ತೆ. ಹಣ್ಣು ಆಯ್ತದೆ. ಇವತ್ತು 8 ದಿವಸಕ್ಕೆಲ್ಲ ಹಣ್ಣಾಗಿರ್ತದೆ. ಮಿನಿಮಮ್ ಇದರದ್ದು ಆಯಸ್ಸು ಬಂದು 15 ದಿನ ಅಷ್ಟೇ. ಅಷ್ಟೇ 15-20 ದಿನಕ್ಕೆಲ್ಲ ಹೊಡೆದಿ ಸರ್ ಗೂಡು. 20-21 ದಿವಸ ಹೊಡೆದಿ ಗೂಡು. ದಿನಕ್ಕೆ ಎಷ್ಟು ಸಲ ಹಾಕ್ತೀರಾ ಮೇವು? ಸರ್ 2 ಸಾರಿ ಸರ್ ಹಾಕೋದು ನಾವು. 2 ಸಲ. ದನಕರ ಎಲ್ಲ ಮೇಂಟೈನ್ ಮಾಡ್ಬೇಕಲ್ಲ ಸರ್ ನಾವು. ಹುಲ್ಲು ಸೊಪ್ಪು ಕುಯ್ತೀವಲ್ಲ, ಹಾಕೊಂಡಿರಕ್ಕಾಗಲ್ಲ, ಅದರಿಂದ ಇದು ಮಾಡ್ತೀವಿ. ಒಂದು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀರಾ ಎಲ್ಲ ಸೇರಿ? ಎಲ್ಲ ಸೇರಿ 1 ಲಕ್ಷ ಸಂಪಾದನೆ ಆಯ್ತು ಸರ್ ನಿಮಗೆ. ಒಂದು ತಿಂಗಳಿಗೆ 1 ಲಕ್ಷ ಸಂಪಾದನೆ ಆಯ್ತು. ಅಷ್ಟೇ ಖರ್ಚು ಬರ್ತದೆ, ಸಂಪಾದನೆ ಆಯ್ತದೆ. ಈಗ 2 ಲಕ್ಷ ರೂಪಾಯಿ ಭತ್ತ ಅಕ್ಕಿನೇ ಮರಿದೀನಿ ನಾವು. ಈಗ 2 ಲಕ್ಷ ರೂಪಾಯಿ ಅಕ್ಕಿ ಮರಿದ್ದೀನಿ. ಈಗ ಒಂದು 70,000 ರೂಪಾಯಿ ರಾಗಿ ಐತೆ ಮನೇಲಿ, ಸ್ಟಾಕು ಎಲ್ಲ ಐತೆ. ತಿರ್ಗ ತೆನೆ ಎತ್ತದ, ಅದು ಎತ್ತಬೇಕು, ಭತ್ತ ಹಾಕ್ಬೇಕು, ನಾಟಿ ಮಾಡ್ಬೇಕು ನಿಮ್ಗೆ ಈಚೆಗೆ. ಇದೆಲ್ಲ ನೀವೇ ಸಂಪಾದನೆ ಮಾಡಿರೋದು? ಇವರು ನಿಮ್ಮ ತಾಯಿನಾ? ದೊಡ್ಡಮ್ಮ? ಇದೆಲ್ಲ ಯಾರು ನೀವು ಸಂಪಾದನೆ ಮಾಡಿದ್ದು? ನಿಮ್ಮ ಅವರ ನಮ್ಮ ತಾತ್ಯರು ಸರ್. ತಾತಿರು? ನಮ್ಮ ತಾತ ಸಂಪಾದನೆ ಮಾಡಿದ್ದ. ನಿವ್ರಪ್ಪ ಇದ್ರು. ಆಮೇಲೆ ಇವಾಗ ಇವರು ಯಾರು ಎಣ್ಣೆ ಕೊಡೋರು, ಕೆಲಸ ಇದ್ದವರು ಅಂತ. ಯಾಕೆ ಕೊಡಲ್ಲ? ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತೀರಾ? ಅಯ್ಯೋ ಆಡ್ತೇವೆ. ಬೆಂಗಳೂರಲ್ಲಿ ಎಷ್ಟು ಸಂಪಾದನೆ ಮಾಡ್ತಾರೆ? 20,000 ರೂಪಾಯಿ ಸಂಪಾದನೆ ಮಾಡ್ತಾರೆ. ಅವ್ರಿಗೆ ಕೊಡ್ತಾರೆ ಹೆಣ್ಣು, ನೀವು ಲಕ್ಷ ಸಂಪಾದನೆ. ಸರ್ ಅವ್ರು ವರದಿ ಸೈಜ್ ಕಳಿಸ್ತಾರಲ್ಲ, ನಾವು ಅವ್ರ ಸೈಜ್ ಹೇಳಲ್ಲ. ರೀಸೆಂಟ್ ಆಗಿ ಇವಾಗ ಒಂದು ಆಗಿದೆಯಲ್ಲ, ನೋಡಿದ್ವಲ್ಲ ಸರ್ ನ್ಯೂಸಲ್ಲೆಲ್ಲ, ಯಾವನ ಶ್ರೀಮಂತ ಅನ್ಬಿಟ್ಟು ಕೊಟ್ಟವ್ರೆ. ಹೌದು, ಹೊಡೆದು ಸಾಯ್ಸಾನೆ. ಆ ಅಮ್ಮ ಹೇಳ್ತಾಳೆ, ಹೆಣ್ಣು ಕೊಟ್ಟಿರೋ ತಾಯಿ, ಹೌದು, ಅರ್ಧ ಕೆಜಿ ಚಿನ್ನ ಕೊಟ್ಟೆ, ಬೆಳ್ಳಿ ಕೊಟ್ಟೆ ಅನ್ಕೊಂಡು ಆ ಜೊತೆಗೆ ಒಂದಿಷ್ಟು ಮಣ್ಣು ಕೊಟ್ಬಿಡ್ಬೇಕಾಗಿತ್ತು. ಚಿನ್ನ ಕೊಟ್ವಿ, 1.5 ಕೆಜಿ ಬೆಳ್ಳಿ ಕೊಟ್ವಿ, ಪ್ರತಿ ಒಂದು ಕೊಟ್ಟಿ, ಒಂದು ಚೂರು ಕೊರತನೆ ಆಗ್ದಂಗೆ ನನ್ನ ಮಗಳು ಮದುವೆ ಮಾಡಿದೀವಿ. ಹೆಣ್ಮಕ್ಳನ್ನ ಬೇರೆಯವ್ರಿಗೆ ಮದುವೆ ಮಾಡಿ ಕೊಡುವಾಗ ನಾವು ಚಿನ್ನ ಕೊಟ್ವಿ, ಬೆಳ್ಳಿ ಕೊಟ್ವಿ, ಏನಕ್ಕೆ? ಅದಲ್ಲ, ನನ್ನ ಮಗಳನ್ನ ಯಾವ ತರ ಕಷ್ಟಪಟ್ಟು ಜೀವನ ಮಾಡ್ತಿದ್ಲು. ಬರೀ ದುಡ್ಡು ಹಣ ಏನಕ್ಕೆ? ಇವಾಗ ನೋಡಿ, ಅವರು ಅವನು ಕೋಟಿ ಇತ್ತಂತೆ, ಮದುವೆ ಮಾಡಿ ಕೊಟ್ಟವ್ರೆ. ಏನಕ್ಕೋ ಅಷ್ಟು ದುಡ್ಡಿರವ ಇನ್ನೂ ವರದಕ್ಷಿಣೆ ಬೇಕು ಅಂದ್ಬಿಟ್ಟು ಆ ಹುಡುಗಿನ ಪಾಪ ಚಿತ್ರ ಹಳ್ಳಿಯಿಂದ ಯಾರು ಹೆಣ್ಮಕ್ಳನ್ನ ಸಿಟಿಯವರು ಕೊಡಕ್ ಹೋಗ್ಬೇಡಿ. ರೈತರಾದ್ರೂ ಹಳ್ಳಿಗೆ ಕೊಟ್ಕೊಳ್ಳಿ, ಸುಖ ಆಗಿರ್ತಾರೆ, ನೆಮ್ಮದಿ. ಯಾರು ಮದುವೆ ಮಾಡ್ಕೋತಾರೆ ಈ ಚಿನ್ನ ತಗೊಳ್ಳೋದು, ಬೆಳ್ಳಿ ತಗೊಳ್ಳೋದು, ನಮ್ಗೆ ಅದ್ ಮಾಡಿಸ್ಕೊಡಿ, ಇದ್ ಮಾಡಿಸ್ಕೊಡಿ, ಸೊ ಅದನ್ನ ಕೇಳಕ್ಕೆ ಹೋಗ್ಬಾರ್ದ್ರಿ. ಏನಕ್ಕೆ ಸರ್ ಅವ್ರು ತರೋದು 2 ಗಂಟೆ ಬರ್ತದೆ ಸರ್. ಸಂಪಾದನೆ ಮಾಡೋರಿ. ಇಲ್ಲಿ ನೋಡಿ, ಅವರು ಹೆಣ್ಣು ಕೊಟ್ಟಿರೋದಲ್ದೆ ನಿಮ್ಗೆ ದುಡ್ಡು ಕೊಟ್ಟಿ, ಚಿನ್ನನು ಕೊಟ್ಟಿ, ಬೆಳ್ಳಿನ ಏನಕ್ಕೆ? ನನ್ನ ಪ್ರಕಾರ ಈ ಚಿನ್ನ ಬೆಳ್ಳಿ ಅದನ್ನೆಲ್ಲ ಏನ್ ತಗೋತಾನೆ ಅವ್ನು ನನ್ನ ಪ್ರಕಾರ ಗಂಡಸೆ ಅಲ್ಲ ರೀ. ಹೌದು ಸರ್. ಸಂಪಾದನೆ ಮಾಡೋ ಕೆಪಾಸಿಟಿ ಇರ್ಬೇಕಾದ್ರೆ ಬೇಡ.